ಗೆಳೆಯರೇ, ನಲ್ಬೆಳಕು. ಹಿಂದೆ 2 ಓಡುತಿಟ್ಟಗಳು ಮಾಡಿದ ವಿಷಯದಂತೆ ಇಂದು ಕೂಡ ಈ ವಲಸಿಗರು ಬಂದು ತುಂಬುತ್ತಿರುವುದರಿಂದ ಆಗುವ ತೊಂದರೆಗಳನ್ನು ಮತ್ತಷ್ಟು ವಿಸ್ತಾರಗೊಳಿಸುತ್ತಾ ಅವುಗಳನ್ನು ವಿವರವಾಗಿ ಆಲೋಚನೆ ಮಾಡೋಣ. ಈಗ ನೋಡಿ, ಅಲ್ಲಿಂದ ಬರ್ತಾರೆ ಕೆಲಸಕ್ಕೆ ಅಂತ. ಮನೆ ಕೆಲಸಕ್ಕೆ ಬರ್ಬೋದು, ಅಥವಾ ಮನೆ ಕಟ್ಟೋ ಕೆಲಸ, ಮರ ಕೆಲಸ, ಅಥವಾ ಕೊಳಾಯಿ ಕೆಲಸ, ಕರೆಂಟಿನ ಕೆಲಸ, ಹೀಗೆ ಎಲ್ಲ ಕೆಲಸಕ್ಕೂ ಅವರು ಸಿದ್ಧವಾಗಿ ಬಂದಿರ್ತಾರೆ. ಅಥವಾ ಯಾವುದೇ ಕೆಲಸ ಆದರೂ ಅವ್ರು ಮಾಡೋದಕ್ಕೆ ಸಿದ್ಧವಾಗಿರ್ತಾರೆ. ಯಾಕಂದರೆ ಅವರು ಬದುಕಿ ಬಂದ ರೀತಿ ಅಂತಹದ್ದು. ಅಲ್ಲಿ ಬದುಕಲಿಕ್ಕೆ ಅವರಿಗೆ ಯಾವುದೇ ಕೆಲಸವೂ ಇರೋದಿಲ್ಲ, ಆ ಕೆಲಸದಿಂದ ಆದಾಯವೂ ಇರೋದಿಲ್ಲ. ಇಲ್ಲಿ ಬಂದ ನಂತರ ಏನಾಗುತ್ತೆ, ಅವರು ಇವಾಗ ಮನೆ ಕೆಲಸಕ್ಕೆ ಅಂದರೆ ಯಾವುದಾನ ಮನೆಗೆ ಹೋಗಿ ಸೇರ್ಕೊಬೇಕಾಗುತ್ತೆ. ಆ ಮನೆಯಲ್ಲಿ ಅಥವಾ ಒಂದು ಅಪಾರ್ಟ್ಮೆಂಟ್ ಅಂದುಕೊಂಡ್ರು ಅವರು ಸಂಸಾರ ಸಮೇತರಾಗಿ ಹೋಗಿ ಅಲ್ಲಿ ಸೇರ್ತಾರೆ. ಅವರು ಒಬ್ಬಿಬ್ಬರೇನು ಬೇರೆ ಕಡೆ ಅವರಿಗೆಲ್ಲೂ ಮನೆ ಇಲ್ಲ, ಸಂಸಾರ ಸಮೇತರಾಗಿ ಅವರು ಹೋಗಿ ಸೇರ್ಕೊತಾರೆ. ಸಮಯ ಸಂದರ್ಭ ನೋಡಿಕೊಂಡು ಅಲ್ಲಿ ಒಂಟೊಂಟಿಯಾಗಿರುವಂತಹ ಹೆಂಗಸರು, ವಯಸ್ಸಾದವರು, ಹೆಣ್ಣುಮಕ್ಕಳು, ಇಂಥವ್ರ ಮೇಲೆ ಯಾವುದೇ ಒಂದು ಅಳುಕಿಲ್ಲದೆ ದೌರ್ಜನ್ಯ ಮಾಡ್ತಾರೆ. ಈ ಇಂದಿನಿಂದ ಇದ್ದಂತಹ ಜನರು ಅಷ್ಟು ಸುಲಭವಾಗಿ ಅಂತಹ ಒಂದು ದೌರ್ಜನ್ಯಗಳನ್ನು ಮಾಡುವಂಥವರಲ್ಲ. ಆದರೆ ಈಗ ಬರುತ್ತಿರೋ ಜನ, ಅವರಿಗೆ ಯಾವುದೇ ಅಳುಕಿಲ್ಲ, ಯಾವುದೇ ಒಂದು ಭಯ ಇಲ್ಲ. ಸಿಗಾಕೊಂಡ್ರು ಒಂದೆರಡು ಒದೆ ಬೀಳಬಹುದು ಅನ್ನುವಂಥ ಒಂದು ಅವರ ನಿರ್ಲಕ್ಷ್ಯದಿಂದ ಯಾವುದೇ ಒಂದು ದೌರ್ಜನ್ಯ, ಹೊಡೆಯೋದು, ಬಡಿಯೋದು, ಒಡವೆ ಇತ್ಯಾದಿಗಳನ್ನ ತೊಗೊಂಡು ಹೋಗೋದು, ಅಡ್ಡ ಮಾಡಿದ್ರೆ ಕೊಲೆ ಮಾಡೋದಕ್ಕೂ ಅವರು ಹೆಸರಲ್ಲ. ಈಗಾಗಲೇ ಬಹಳಷ್ಟು ಘಟನೆಗಳನ್ನು ನಾವು ನೋಡಿದ್ದೇವೆ. ಇನ್ನೂ ದಿನೇ 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 ಹೀಗೆ ಲಕ್ಷಾಂತರ ಜನ ಬರ್ತಾಯಿದ್ರೆ ಈ ಘಟನೆಗಳು ಹೆಚ್ಚುತ್ತಲೇ ಹೋಗ್ತವೆ. ಕೊನೆಗೆ ಖಂಡಿತ ಕನ್ನಡಿಗರು ನಮಗೆ ಅಂಥ ಒಂದು ದೌರ್ಜನ್ಯದ ಸನ್ನಿವೇಶಗಳನ್ನು ಎದುರಿಸುವಂಥ ಒಂದು ಮನಸ್ಥಿತಿ ಅಥವಾ ವಾಡಿಕೆ ನಮಗಿಲ್ಲ. ಆಗ ದೌರ್ಜನ್ಯಗಳು ವಿಪರೀತ ಏರುತ್ತಾ ಹೋಗ್ತವೆ. ಈಗ ನೋಡಿ, ಇದೇ ಜನ ಬೆಂಗಳೂರು ತುಂಬಿ ಸುತ್ತಮುತ್ತ ಹಳ್ಳಿಗಳು, ಎಲ್ಲ ಜಿಲ್ಲಾ ಕೇಂದ್ರಗಳು ಮತ್ತು ಜಿಲ್ಲೆಗಳಲ್ಲಿರುವ ಗ್ರಾಮಗಳು, ಹಳ್ಳಿಗಳಲ್ಲೆಲ್ಲ ಸೇರಿಕೊಂಡವರು. ಇತ್ತೀಚೆಗೆ ಕೊಡಗಿನ ಕಡೆ ಒಬ್ಬರು ಹೇಳ್ತಾಯಿದ್ರು, ಅಲ್ಲಿನ ಕೊಡಗಿನಲ್ಲಿರಬಹುದಾದ ದೊಡ್ಡ ದೊಡ್ಡ ತೋಟಗಳಿಗೆ ಇವರು ಕೆಲಸ ಕೇಳೋದಕ್ಕೆ ಹೋಗ್ತಾರೆ. ಕೆಲಸ ಕೊಡಬಹುದು ಅಥವಾ ಕೊಡದೇ ಇದ್ದರೂ ಸಹ ಅಲ್ಲೇ ಎಲ್ಲೋ ಒಂದು ಕಡೆ ಕಾಡಿನಲ್ಲಿ ಒಂದು ಗುಡಾರ ಥರ ಹಾಕ್ಕೊಂಡು ಅಲ್ಲೇ ಬದುಕ್ತಾ ಇರ್ತಾರೆ. ಅವ್ರು ಯಾವ ಸ್ಥಿತಿಯಲ್ಲಿ ಹೇಗೆ ಬೇಕಾದರೂ ಬಾಳ್ವೆ ಮಾಡೋಕ್ಕೆ ಸಿದ್ಧ. ಅವರು ನಮ್ಮ ಅರಣ್ಯದ ಮಿತ್ರರೊಬ್ಬರು ಹೇಳೋ ಪ್ರಕಾರ, ಇವರು ಬಂದ ಮೇಲೆ ಇತ್ತೀಚೆಗೆ ಸರ್ಕಾರ ಕಾನೂನು ಮಾಡಿದ ಮೇಲೆ ನವಿಲುಗಳಿಗೆ ಈ ನಾಡಿನಲ್ಲಿ ಯಾವುದೇ ಭಯ ಇಲ್ದಿರ, ಈ ನಡುವೆ ನಾವು ಒಂದು 20-25 ವರ್ಷಗಳಿಂದ 30 ವರ್ಷದಿಂದನೇ ಅನ್ಬಹುದು, ಎಲ್ಲ ಕಡೆ ನವಿಲುಗಳನ್ನು ನಾವು ಸುಲಭವಾಗಿ ನೋಡ್ಬೋದಾಗಿತ್ತು. ಇತ್ತೀಚೆಗೆ ಆ ಕೊಡಗು ಸುತ್ತಮುತ್ತ, ಚಿಕ್ಕಮಗಳೂರು, ಈ ಥರ ಕಾಫಿ ಅಡಿಕೆ ಎಸ್ಟೇಟ್ಗಳು ಸುತ್ತಮುತ್ತ ಇವರು ಎಲ್ಲೆಲ್ಲಿದ್ದಾರೋ ಅಲ್ಲೆಲ್ಲ ಯಾವ ನವಿಲುಗಳು ಕಾಣಿಸ್ತಾ ಇಲ್ಲ. ಕಾಡಂದಿಗಳಂತೂ ಕಣ್ಣಿಗೆ ಕಾಣಿಸಲ್ಲ. ಮತ್ತು ತೋಳ, ನರಿ ಇತ್ಯಾದಿ ಕೈಗೆ ಸಿಗಬಹುದಾದ ಎಲ್ಲ ಪ್ರಾಣಿಗಳನ್ನು ಇವರು ಬೇಟೆಯಾಡಿ ತಿಂತವ್ರೆ. ಅವು ಸಿಕ್ಕಲಿಲ್ಲ ಅಂದರೆ ಹಳ್ಳಿಯ ದನಗಳು, ಎಮ್ಮೆಗಳು,
ಬಹಳಷ್ಟು ಕಾಣೆಯಾಗ್ತಾ ಇದ್ದಾವೆ ಈ ನಡುವೆ. ಆಗ ನಾವು ಅವರ ಮನಸ್ಥಿತಿಗಳನ್ನು ಆಲೋಚನೆ ಮಾಡಬಹುದು. ಇವರು ಎಷ್ಟು ನಮ್ಮ ನಾಡಿಗೆ ದುರಂತವಾದ ಒಂದು ಮುಂದಿನ ದಿನಗಳನ್ನು ತರ್ತಾರೆ. ಆ ದುರಂತವನ್ನು ನಾವು ಎದುರಿಸದೇ ಇದ್ದರೆ ನಾವು ಬಾಳುವುದು ಹೇಗೆ? ಎಲ್ಲ ರೀತಿಯಲ್ಲೂ ನಾವು ಆಲೋಚನೆ ಮಾಡಬೇಕಾಗುತ್ತೆ. ಮತ್ತು ಅವರು ಕಾನೂನನ್ನು ಯಾವುದೇ ಕಾರಣದಲ್ಲೂ ಅವರು ಕಾನೂನನ್ನು ಪಾಲಿಸುವುದಿಲ್ಲ. ಮತ್ತು ಅವರು ಸುಮ್ಮನೆ ಬಂದು ವಾಸ ಮಾಡಿ ತಮ್ಮ ಬದುಕನ್ನು ಮಾತ್ರ ಕಟ್ಕೊಳೋರಲ್ಲ. ಅವರ ಹಿಂದೆ ಇರುವ ಉದ್ದೇಶನೇ ಬೇರೆ ಇದೆ. ಯಾಕೆಂದರೆ ಇಷ್ಟು ವರ್ಷ ಇಲ್ದರೆ ಇದ್ದಕ್ಕಿದ್ದಂಗೆ ಇಷ್ಟು ಜನ ಬಂದಿಲ್ಲ ಒಂದು ಸೇರ್ತಾ ಇದ್ದಾರೆ ಒಂದು ಕಡೆ ಅಂದರೆ ಅದು ಯಾವುದೇ ಎಗ್ಗಿಲ್ಲದೆ. ಕೆಲವೊಂದು ಯೂಟ್ಯೂಬ್ಗಳನ್ನು ನಾವು ನೋಡ್ತೀವಿ, ಅವ್ರನ್ನ ಹೋಗಿ ಮಾತಾಡ್ಸಿದ್ರೆ ಸಾಮಾನ್ಯವಾಗಿ ಬೇರೆ ದೇಶಕ್ಕೆ ಯಾವುದೇ ಒಂದು ಅನುಮತಿ ರಹದಾರಿಗಳಿಲ್ಲದೆ ಹೋಗಿ ವಾಸ ಮಾಡೋರು ಇಂಥ ಒಂದು ಸಂದರ್ಶಕರು ಬಂದರೆ ಅವ್ರು ಎಷ್ಟು ಭಯ ಬೀಳ್ತಾರೆ. ಅಯ್ಯೋ ನಾವು ಸಿಗಾಕೊಂಡ್ಬಿಡ್ತೀವಿ, ಏನು ಮಾಡ್ತಾರೋ ಅನ್ನೋ ಭಯ ಇರುತ್ತಲ್ಲ. ಇವ್ರಿಗೆ ಅದು ಯಾವುದೇ ಒಂದು ಭಯ ಇಲ್ಲ. ಹೌದು, ನಾವು ಬಾಂಗ್ಲಾದೇಶಿಗಳು, ನಾವಿಂಥವರು ಅನ್ನೋ ಒಂದು ದಿಟ್ಟವಾಗಿ ಉತ್ತರ ಕೊಡ್ತಾರೆ. ಅಂದರೆ ಅದರ ಹಿಂದೆ ಇರೋ ಒಂದು ಶಕ್ತಿಗಳನ್ನು ಯೋಚನೆ ಮಾಡಬೇಕು. ಮತ್ತು ನಮ್ಮ ಸಾಂಸ್ಕೃತಿಕ ಬದುಕು ಇಲ್ಲಿವರೆಗೂ ಏನಿದೆ ಅಂದರೆ ಜನ ಎಲ್ಲ ಸೇರಿ ಮಾಡುವಂಥ ಸಾಂಸ್ಕೃತಿಕತೆ, ಒಂದು ದಸರಾ ಹಬ್ಬ ಇರ್ಬೋದು, ಒಂದು ಗಣೇಶನ ಹಬ್ಬ, ಒಂದು ಜಾತ್ರೆ ಇತ್ಯಾದಿ ಎಲ್ಲ ಕಡೆನೂ ಇವರು ಸೇರಿಕೊಂಡವರು. ಇವತ್ತು ದಸರಾ ಹಬ್ಬದಲ್ಲಿ ನೋಡಿ, ಇತ್ತೀಚೆಗೆ ನಾವು ಮೈಸೂರಿಗೆ ಹೋಗಿ ನೋಡಿದ್ರೆ ಅಲ್ಲಿ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕನ್ನಡವೇ ಕಾಣಿಸಲ್ಲ. ಎಲ್ಲ ಮಲಯಾಳಿಗಳು ಪ್ರಭಾವ ಹೆಚ್ಚಾಗಿದೆ ಅಲ್ಲಿ. ಮಲಯಾಳಿಗಳು ಅರ್ಧಕ್ಕನ್ನ ಹೆಚ್ಚಾಗಿ ಅವರ ಹಾಡುಗಳನ್ನ, ಅವರ ನೃತ್ಯಗಳನ್ನು ತುಂಬ್ತಾರೆ. ಮಿಕ್ಕಿದೆಲ್ಲ ಹಂದಿ ಹಾಡುಗಳು, ಹಂದಿ ನೃತ್ಯಗಳು. ಮತ್ತು ಅದ್ಯಾವುದೋ ಬಿಹು, ಅದ್ಯಾವುದೋ ಬೈಸಾಖಿ, ಯಾವ್ಯಾವ ನಮಗೆ ಅರಿದೇ ಇರೋವಂಥ ಹಾಡುಗಳು, ನೃತ್ಯಗಳು ಇತ್ಯಾದಿ ಎಲ್ಲ. ಮತ್ತು ಈಚೆಗೆ ನಡೀತಾ ಇರುವಂತಹ ಒಂದು ದಸರಾ ಸಮಯದಲ್ಲೇ ನಾಡಿನ ಪೂರ್ತಿ ನಾವು ನೋಡಿದ್ರೆ ಏನಿಲ್ಲ, ನಮ್ಮ ಕಬ್ಬನ್ಪೇಟೆ ಅನ್ನುವ ನಮ್ಮ ನೇಕಾರ ಜನಾಂಗದ ಮೂಲ ನೆಲೆಯಲ್ಲಿ ಈಗ 99% ಜನ ಈ ಬಂಗಾಲಿಗಳು ಸೇರಿಕೊಂಡಿದ್ದಾರೆ. ಅವರ ಹಬ್ಬ ಬಂತು ಅಂದರೆ ಅವರ ಮೆರವಣಿಗೆ ಹೊರಡ್ತಾರೆ. ನೀವು ಅದನ್ನು ನೋಡಿದ್ರೆ ಖಂಡಿತ ನಂಬಲ್ಲ. ಲಕ್ಷಗಟ್ಟಲೆ ಜನ ಹೋಗ್ತಾರೆ. ಅಂದರೆ ಒಂದು ಹಬ್ಬದಲ್ಲಿ ಒಂದು ಪ್ರದೇಶದಲ್ಲಿ ಲಕ್ಷಗಟ್ಟಲೆ ಜನ ಇವರು ಇದ್ದಾರೆ ಅಂತಂದರೆ ಮಿಕ್ಕಿದ ನಾಡಿನ ತುಂಬ ಎಷ್ಟಿರಬಹುದು. ಮತ್ತು ಈ ಅಗರ ಅನ್ನೋ ಬೆಂಗಳೂರು ಇದು ಪಕ್ಕದಲ್ಲಿ, ಕೋರಮಂಗಲ ಪಕ್ಕದಲ್ಲಿರೋ ಅಗರದಲ್ಲಿ ಅವ್ರದ್ದೇ ಒಂದು ದೇವಸ್ಥಾನ ಕಟ್ಕೊಂಡಿದ್ದಾರೆ ಈ ಓರಿಯಾ ಅಥವಾ ಒಡಿಸ್ಸಾ ಜನರು. ಅವರ ಹಬ್ಬದಲ್ಲೂ ಅಷ್ಟೇ ಲಕ್ಷಗಟ್ಟಲೆ ಜನ ಸೇರ್ತಾರೆ. ಮತ್ತು ಕೋರಮಂಗಲವಂತೂ ಯಾವತ್ತೋ ಕನ್ನಡಿಗರ ಕೈ ತಪ್ಪಿ ಹೋಯಿತು ಅಂತಲೇ ಹೇಳ್ಬಹುದು. ಅಲ್ಲಿ ಉತ್ತರ ಭಾರತೀಯರು ಮತ್ತು ದಕ್ಷಿಣ ಆಫ್ರಿಕಾ ಜನ ಅಲ್ಲಿ ಎಷ್ಟಿರ್ತಾರೆ ಅಂದರೆ ನಾವು ಏನಾದರೂ ಈ ಆಫ್ರಿಕಾ ಖಂಡಕ್ಕೆ ಬಂದುಬಿಟ್ಟಿದ್ದೀವೇನೋ ಅನ್ನೋ ಒಂದು ಸಂದೇಹ ನಮಗೆ ಬರುತ್ತಲ್ಲಿ. ಅವರಂತೂ ಇವರಿಗಿನ ಬಹಳ ವಿಪತ್ಕಾರಿಗಳು. ಈ ಮಾದಕ ವಸ್ತುಗಳನ್ನು ಯಾವ ಮಟ್ಟದಲ್ಲಿ ಅವರು ವ್ಯಾಪಾರ ಮಾಡಿ ಮಾರ್ತಾರೆ, ಸಂಪಾದನೆ ಮಾಡ್ತಾರೆ ಅಂದರೆ ಮುಂದಿನ ಜನಾಂಗವನ್ನು ನಾವು ಖಂಡಿತ ಅವರ ಭವಿಷ್ಯನ ನಾವು ಒಳ್ಳೇದು ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಸರ್ಕಾರನೂ ಏನೂ ಮಾಡೋಕ್ಕಾಗ್ದಿರೋಂಥ ಸನ್ನಿವೇಶ ಅಲ್ಲಿದೆ. ಯಾಕಂದರೆ ಅವರು ಅಂತಾರಾಷ್ಟ್ರೀಯ ಕೇಡಿಗರವರು. ಇಂಥ ಸರ್ಕಾರಗಳನ್ನೆಲ್ಲ ಎದುರಿಸೋದು, ಅದನ್ನು ಮಣಿಸೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಈ ವಿಷಯದಲ್ಲಾದರೂ ನಾವು ಆಲೋಚನೆ ಮಾಡಿ ಎದುರಿಸೋಣ. ಮುಂದಿನ ಮಕ್ಕಳ ಭವಿಷ್ಯವನ್ನಾದರೂ ಸರಿಯಾಗಿ ನಡೆಯೋ ರೀತಿ ಮಾಡೋಣ. ನಮ್ಮ ಈ ಜೋಭದ್ರಗೇಡಿತನನ ಬಿಡೋಣ, ಎದ್ದೋಳೋಣ, ಎದುರಿಸಿ ನಮ್ಮ ಮಕ್ಕಳ ಭವಿಷ್ಯವನ್ನು ನಾವು ತಂದು ಕೊಡೋಣ ಗೆಳೆಯರೇ. ನಲ್ಬೆಳಗು.